ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ವಿಡಿಯೋದಲ್ಲಿ ನನ್ನ ಅಣ್ಣ ಚಂದ್ರಶೇಖರ್ ಹಿರೇಮಠ್ ಉರ್ಫ್ ಕಾಂಚ ಎಂಬವರ ಜೀವನ ಕಥೆ, ಅವರ ಮಾನವೀಯತೆ, ಹಾಸ್ಯಗಳ ಸಂಗ್ರಹವೇ ಈ ಎರಡನೇ ಕಂತು. ಮೊದಲನೇ ವಿಡಿಯೋದಲ್ಲಿ ದಿವಂಗತ ಚಂದ್ರಶೇಖರ್ ಹಿರೇಮಠ್ ಅವರ ಸಾಧನೆ, ನೇರ ನುಡಿಗಳು ಮಾಸ್ಟರ್ ಹಿರಣ್ಯ ಅವರನ್ನು ನೆನಪಿಸುತ್ತದೆ. ಯಾರಿಗೂ ಹೆದರದೆ ತಪ್ಪು ಮಾಡಿದವರನ್ನು ಖಂಡಿಸುತ್ತಿದ್ದರು. ಕೆಲವು ನೆನಪಿರುವ ಅವರ ಹಾಸ್ಯಗಳನ್ನು ಹೇಳಲು ಪ್ರಯತ್ನಿಸುತ್ತೇನೆ. ಅವರು ಸಭೆಗಳಲ್ಲಿ ಚೆನ್ನಾಗಿ ಹಾಡುತ್ತಿದ್ದರು. ಒಬ್ಬ ಅಭಿಮಾನಿ ಬಂದು ಕೇಳ್ತಾನೆ, ಸರ್, ತಾವು ತುಂಬ ಚೆನ್ನಾಗಿ ಹಾಡುತ್ತೀರಾ, ಮತ್ತೆ ಮತ್ತೆ ಕೇಳಬೇಕೆಂದು ಅನಿಸುತ್ತದೆ. ನೀವು ಹೇಗೆ ಸರ್ ಹಾಡುಗಳನ್ನು ಕಲಿತೀರಿ? ನಿಮ್ಮ ಗುರುಗಳು ಯಾರು ಅಂತ ಕೇಳಿದ. ಅದಕ್ಕೆ ಕಾಂಚ ಅನ್ನುತ್ತಾರೆ, ನನಗೆ ಯಾವ ಗುರುಗಳು ಕಲಿಸಲಿಲ್ಲ, ನನ್ನ ಮನೆ ಬಾತ್ರೂಮೇ ಗುರು. ಅದು ಹೇಗೆ ಸಾರ್ ಅಂತ ಅಭಿಮಾನಿ ಕೇಳಿದ. ನಾನು ಹಾಡನ್ನು ಕಲೀಲಿಕ್ಕೆ ಹಾಡುತ್ತಿದ್ದೀನಲ್ಲ, ನನ್ನ ಬಾತ್ರೂಮಿಗೆ ಚಿಲಕವೇ ಇರಲಿಲ್ಲ. ಅಕಸ್ಮಾತಾಗಿ ಬಾತ್ರೂಮಿಗೆ ಬಾಗಿಲು ತೆಗೆದು ಯಾರು ಬಂದಾರೆ ಅಂತ ಹಾಡುತ್ತಿದ್ದೆ ಎಂದರು. ಆಗ ಪ್ರಶ್ನೆ ಕೇಳಿದವನು ತಬ್ಬಿಬ್ಬಾದ. ಧಾರವಾಡದಲ್ಲಿ ಸೈಕಲ್ ರಿಕ್ಷಾ ಇರುತ್ತಿರಲಿಲ್ಲ. ಅವರು ನಮ್ಮ ಊರಿಗೆ ಮೊದಲನೇ ಸಲ ಬಂದಾಗ ಸೈಕಲ್ ರಿಕ್ಷಾ ನೋಡಿದರು. ಇಬ್ಬರು ಭಾರವಾದ ಜನರನ್ನು ಕುಳ್ಳರಿಸಿ ಸೈಕಲ್ ತುಳಿಯುವುದನ್ನು ನೋಡಿ ಮನಸ್ಸಿಗೆ ಕೆಟ್ಟ ಎನಿಸಿ ರಿಕ್ಷಾದವನನ್ನೇ ಸೀಟಿನಲ್ಲಿ ಕುಳ್ಳರಿಸಿ ರಿಕ್ಷಾ ತಾವೇ ತುಳಿದಿದ್ದರು ಮತ್ತು ಅವನಿಗೆ ದುಪ್ಪಟ್ಟು ಹಣ ಕೊಟ್ಟಿದ್ದರು. ಬಡವರಿಗೆ ಕೆಲವು ಸಲ ತಮ್ಮ ಮೈ ಮೇಲೆ ಇರುವ ಸ್ವೆಟ್ರು, ಚಪ್ಪಲಿ ಮುಂತಾವನ್ನೆಲ್ಲ ಕೊಡ್ತಾಯಿದ್ರು. ಅಹಂಕಾರವನ್ನು ತೋರಿಸಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತಿದ್ದರು. ಅವರ ಪರಿಚಯದವರ ಮಗ ವಿದೇಶಕ್ಕೆ PhD ಮಾಡಲಿಕ್ಕೆ ಅಗ್ರಿಕಲ್ಚರ್ ಡಿಗ್ರಿ ಮಾಡಲಿಕ್ಕೆ ಹೋಗಿದ್ದನು. MSc ಅಗ್ರಿಕಲ್ಚರ್ ಇರ್ಬೋದು. ಆ ಮನುಷ್ಯ ತನ್ನ ವಿದೇಶಿ ವ್ಯವಸಾಯದ ವಿದ್ಯೆಯನ್ನು ತನ್ನ ಸ್ವಂತ ಹೊಲದಲ್ಲಿ ಪ್ರಯೋಗ ಮಾಡಲು ಸಿದ್ಧನಾದನು. ಭೂಮಿಯ ಮಣ್ಣು ಪರೀಕ್ಷಿಸಲು ಮಣ್ಣಿನ ಸ್ಯಾಂಪಲನ್ನು ವಿದೇಶಕ್ಕೆ ಕಳಿಸಿದ. ರಿಪೋರ್ಟ್ ಬಂತು, ಕಬ್ಬನ್ನು ಬೆಳೆಸಬಹುದು, ಆದರೆ ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಹೊಲಕ್ಕೆ ಹಾಕಬೇಕು. ಹೊಲದಲ್ಲಿ ಜಿಗುಟು ಮಣ್ಣಿರುವುದರಿಂದ 20 ಲಾರಿ ಮೇಲೆ ಕೆಂಪು ಮಣ್ಣನ್ನು ಮಿಕ್ಸ್ ಮಾಡಬೇಕು ಅಂತ ರಿಪೋರ್ಟ್ನಲ್ಲಿತ್ತು. ಆ ಕೆಲಸವನ್ನು ಮಾಡಿದ. ನೀರಿಗಾಗಿ ಬೋರ್ ಕೊಳವೆ ಹಾಕಿಸಿದ, ಸ್ಪ್ರಿಂಕ್ಲಿಂಗ್ ವಾಟರ್ ಸಿಸ್ಟಮ್ ಮಾಡಿಸಿದ, ಸುತ್ತಲೂ ಕರೆಂಟ್ ಇರುವ ಬೇಲಿ ಹಾಕಿಸಿದ, ಕಬ್ಬು ನಾಟಲು ಮಿಷಿನ್ ತರಿಸಿದ. ಪಾಪ ಹಗಲೂ ರಾತ್ರಿ ಕೆಲಸ ಮಾಡಿದ. ಅಲ್ಲೇ ಫಾರ್ಮ್ ಹೌಸ್ ಮಾಡಿದ. ಅವನ ದುರದೃಷ್ಟವೋ ಏನೋ, ಆ ವರ್ಷ ಅತಿವೃಷ್ಟಿ, ಅವನು ಮಾಡಿದ ಖರ್ಚು, ಬ್ಯಾಂಕ್ ಬಡ್ಡಿ ಎಲ್ಲ ಲೆಕ್ಕ ಹಾಕಿದರೆ ಹೊಲ ಮಾರಿದರೂ ಸಾಲ ತೀರಿಸಲಿಕ್ಕೆ ಆಗಲಿಲ್ಲವಂತೆ. ಹೀಗೆ ಅವರು ತಮಾಷೆಗಾಗಿ ಜೋಕ್ಸನ್ನು ಹೇಳ್ತಾ ಇದ್ದರು. ಆಮೇಲೆ ಪ್ರೊಫೆಸರ್ ಮಾಳವಾಡರ ಮೇಲಂತೂ ತುಂಬ ಜೋಕ್ಗಳನ್ನು ಮಾಡಿದ್ದಾರೆ. ಪ್ರೊಫೆಸರ್ ಮಾಳವಾಡ ಅವರು ಒಂದು ದಿವಸ ತಮ್ಮ ಮಹಡಿ ಮೇಲೆ, ಅಂದರೆ ಟೆರಾಸ್ ಮೇಲೆ ಹೋಗಿದ್ದರಂತೆ. ಅಲ್ಲಿ ಮನೆ ಕೆಲಸದವಳು ಬಟ್ಟೆಗಳನ್ನು ಹಿಂಡಿ ತೆಗೆದ ನಂತರ ಒಣಗಿಸಲು ಹಗ್ಗಕ್ಕೆ ಹಾಕುತ್ತಿದ್ದಳು. ಪ್ರೊಫೆಸರ್ ಅವರು ಅತಿ ಬುದ್ಧಿವಂತರಂತೆ. ಕೆಲಸದವಳಿಗೆ ಅಂದರು, ನೀನು ಏಕೆ ಬಟ್ಟೆಯನ್ನು ಹಿಂಡುತ್ತೀಯ? ಹಾಗೆ ಹಾಕಿದರೆ ಗಾಳಿಗೆ ನೀರು ಒಣಗಿ ಹೋಗುತ್ತಲ್ಲ ಅಂದರಂತೆ. ಕೆಲಸದವಳು ಅಂದಳಂತೆ, ರಾಯರೇ, ಬರೀ ಬಟ್ಟೆ ಹಿಂಡಿದರೆ ನೀರು ಬೇಗ ಹೋಗುವುದಿಲ್ಲ. 2 ದಿವಸವಾದರೂ ಬಟ್ಟೆ ಪೂರ್ತಿ ಒಣಗುವುದಲ್ಲ. ಬಟ್ಟೆ ಹಿಂಡಿದರೆ ಬೇಗ ಒಣಗಿ ಹೋಗುತ್ತಿದೆ ಅಂತ ಅಂದಳಂತೆ. ಒಂದು ದಿವಸ ಧಾರವಾಡದಲ್ಲಿ ಮಳೆ ಬಂತಂತೆ. ಪ್ರೊಫೆಸರ್ ಸಾಕಿದ ಬೆಕ್ಕು ಕಿಟಕಿ ಮೂಲಕ ಒಳಗೆ ಬಂತಂತೆ. ಅದು ಮಳೆಯಿಂದ ಪೂರ್ತಿ ತೊಯ್ದೋಯಿತು. ಚಳಿಯಿಂದ ನಡುಗುತ್ತಿತ್ತು.
ಪ್ರೊಫೆಸರಿಗೆ ಬೆಕ್ಕಿನ ಮೇಲೆ ಕರುಣ ಬಂತು. ಪಾಪ ಚಳಿಯಿಂದ ನಡುಗುತ್ತಿದೆ. ಬೆಕ್ಕಿದ ಮೈ ಮೇಲಿರೋ ನೀರು ಬೇಗ ಆರಲೆಂದು ಅದರ ಬೆಕ್ಕನ್ನು ಜೋರಾಗಿ ಹಿಂಡಿದರಂತೆ. ಪಾಪ ಬೆಕ್ಕಿನ ನೀರು ಮತ್ತು ಪ್ರಾಣ ಎರಡೂ ಹಾರಿ ಹೋಗಿದ್ದವು. ಹೀಗೆ ಆ ದಿನ ಇನ್ನೊಂದು ಜೋಕು. ಆ ದಿನ ತುಂಬ ಚಳಿ. ಅದು ಧಾರವಾಡದ ಡಿಸೆಂಬರ್ ತಿಂಗಳು. ನಮ್ಮ ಹಿರೇಮಠ ಸಾಹೇಬರು ಬೆಂಗಳೂರಿಗೆ ಹೋಗಬೇಕಿತ್ತಂತೆ. ವಾಡಿಕೆಯಿಂದ ಇವರು ಆ ಬಾರಿಗೆ ಹೋಗಿ ಬೀರ್ ಕುಡಿದು ಊಟ ಮಾಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದರು. ರಾತ್ರಿ 10 ಗಂಟೆ ಕಂಡಕ್ಟರ್ ಕೂಗುತ್ತಿದ್ದ, ಬೆಂಗಳೂರು ನಾನ್ ಸ್ಟಾಪ್ ಅಂತ ಕೂಗುತ್ತಿದ್ದ. ನಮ್ಮ ಕಥಾನಾಯಕ ಟಿಕೆಟ್ ತೆಗೆದುಕೊಂಡು ಬಸ್ನೊಳಗೆ ಹೋಗಿ ಕುಳಿತುಕೊಂಡ. ಮಳೆ ಜೋರಾಗಿ ಬರುತ್ತಿತ್ತು, ಚಳಿ ಬೇರೆ. ಪ್ಯಾಸೆಂಜರ್ಗಳು ಕಡಿಮೆ ಇದ್ದರು. ಅವನ ಅರ್ಧ ಗಂಟೆ ಆದರೂ ಬಸ್ ಬಿಡಲಿಲ್ಲ. ಹಿರೇಮಠರಿಗೆ ಬೀರಿನ ಪ್ರಭಾವ ಬೀರಿತ್ತು. ಮೂತ್ರದ ಬಾಧೆ ಶುರುವಾಯಿತು. ಇವರು ಕಂಡಕ್ಟರ್ನ ಕೇಳಿದರೆ, ನಾನು ಒಂದಕ್ಕೆ ಹೋಗಿ ಬರುತ್ತೇನೆ ಅಂತ ಕೇಳಿದ. ಬಸ್ ಬಿಡಬೇಡ ಅಂತ ಕೇಳಿದರು. ಅದಕ್ಕೆ ಕಂಡಕ್ಟರ್ ಹೇಳ್ತಾರೆ, ಸಾರ್, ಇಲ್ಲಿ ತುಂಬ ಲೇಟಾಗಿದೆ. ಇಲ್ಲಿಗೆ ಹುಬ್ಬಳ್ಳಿಯಲ್ಲಿ ಪ್ಯಾಸೆಂಜರ್ಗಳು ಇರ್ತಾರೆ, ಅಲ್ಲಿ ಬಸ್ಸನ್ನು ನಿಲ್ಲಿಸುತ್ತೇನೆ, ನೀವು ಹೋಗಿ ಬರಬಹುದು ಅಂದನಂತೆ. ಸರಿ, ಇನ್ನೇನು ಮಾಡುವುದಂತ ಹಿರೇಮಠರು ತಮ್ಮ ಸೀಟಿಗೆ ಹೋಗಿ ಕುಳಿತರು. ಬಸ್ ಬಿಟ್ಟಿತು. ಮಳೆ ಸಲುವಾಗಿ ಬಸ್ ಹುಬ್ಬಳ್ಳಿಗೆ ತಡವಾಗಿ ಮುಟ್ಟಿತು. ಬಸ್ ನಿಂತ ಕೂಡಲೇ ಇವರು ಹೊರಗೆ ಹೋಗಲಿಕ್ಕೆ ತಯಾರಾದರು. ಆದರೆ ಹುಬ್ಬಳ್ಳಿಯಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಮಾತ್ರ ಹತ್ತಿದ ಕೂಡಲೇ ಬಸ್ ಹೊರಟೇ ಬಿಡ್ತಿತ್ತು. ಹಿರೇಮಠರು ಕಂಡಕ್ಟರಿಗೆ ಅಂದ್ರಂತೆ, ನಾನು ಒಂದಕ್ಕೆ ಹೋಗಲು ಧಾರವಾಡದಲ್ಲಿ ಕೇಳಿದ್ದೆ, ಆದರೆ ನೀವು ಹುಬ್ಬಳ್ಳಿಯಲ್ಲಿ ನಿಲ್ಲಿಸುತ್ತೇನೆಂದಿರಿ. ಈಗ ನಿಲ್ಲಿಸಿ, ನಾನು ಅರ್ಜೆಂಟೇ ಹೋಗಬೇಕು ಅನ್ನಂತೆ. ಕಂಡಕ್ಟರ್ ಅಂದ್ರಂತೆ, ಸಾರಿ ಸಾರ್, ನಾನು ಗಡಿಬಿಡಿಯಲ್ಲಿ ಬಸ್ ನಿಲ್ಲಿಸಲು ಮರ್ತೇ ಬಿಟ್ಟೆ. ಈಗ ದಾರಿಯಲ್ಲಿ ಬಸ್ ನಿಲ್ಲಿಸುವ ಹಾಗಿಲ್ಲ, RTO ಪೊಲೀಸರ ಕಾಟ. ನೀನು ಸ್ವಲ್ಪ ಹೊತ್ತಿನಲ್ಲಿ ಮುಂದಿನ ಸ್ಟಾಪ್ನಲ್ಲಿ ನಿಲ್ಲಿಸುತ್ತೇನೆ ಅಂದ ಕಂಡಕ್ಟರ್. ಸರಿ. ನಮ್ಮ ಹಿರೇಮಠ ಅವರು ತಮ್ಮ ಸೀಟಿಗೆ ಹೋಗಿ ಕುಳಿತರು. ಅವರಿಗೆ ಬೇರಿನ ಪ್ರಭಾವದಿಂದ ಬೇಗನೆ ನಿದ್ರೆ ಹತ್ತಿಬಿಡ್ತು. ಕಂಡಕ್ಟರು ಯಾರು ಇಳಿತೀರಿ ಅಂತ ಕೂಗಿದಾಗಲೇ ಎಚ್ಚರ. ಕಂಡಕ್ಟರ್ ಅಂದ್ರಂತೆ, ಸಾರ್, ನಾನು ನಿಮ್ಮನ್ನು ಎಬ್ಬಿಸಿದೆ, ನೀವು ನಿದ್ರೆಯಲ್ಲಿದ್ದಿರಿ. ಕಾಂಚ ಅಂದನಂತೆ, ನೀವು ಬಸ್ನಲ್ಲಿ ಹಾಡು ಹಾಕಿದ್ರಿ ರೇಡಿಯೋದಲ್ಲಿ, ಮನೆಯೇ ಮಂತ್ರಾಲಯ ಅಂತ ಕೇಳುತ್ತಾ ನನಗೆ ನಿದ್ರೆಯಲ್ಲೇ ನಿಮ್ಮ ಬಸ್ಸು ಮೂತ್ರಾಲಯವಾಗಿ ಬಿಟ್ಟಿತ್ತು ಅಂದರಂತೆ. ಕಂಡಕ್ಟರು ಮೂರ್ಛೆನೇ ಹೋದನಂತೆ. ಈ ವೇಳೆಗಳನ್ನು ಅವರ ಸವಿ ನೆನಪಿಗಾಗಿ ಎಲ್ಲರೂ ಇದನ್ನು ಶೇರ್ ಮಾಡಿ, ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕಾಗಿ ತಮ್ಮನ್ನು ಕೇಳ್ಕೊತಾ ಇದ್ದೀನಿ.